ಎಲ್ಲರನ್ನೂ ಪ್ರಭಾವ ಬೀರುವಂಥವು ಇರ್ತಾವೆ. ಆ ಎಲ್ಲ ದಿಶೆಯಲ್ಲಿ ಇವತ್ತು ನಮ್ಮ ನಡುವಿಲ್ಲ. ಅವರು 200ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿರುವಂಥ ಅದ್ಭುತ ಪ್ರತಿಭಾವಂತೆ ಮತ್ತು ಪ್ರಶಸ್ತಿಗಳಂತೆ ಹೇಳ್ತಿರೋಂಥದ್ದು ಪದ್ಮಭೂಷಣ, ಪದ್ಮಶ್ರೀ ಇಂಥವೆಲ್ಲ ಪ್ರಶಸ್ತಿಗಳ ಜೊತೆಗೆ ಸಿನಿರಂಗದಲ್ಲಂತೂ ಸಾಕಷ್ಟು ಪ್ರಶಸ್ತಿಗಳು. ಹೀಗಾಗಿ ನಮ್ಮ ರಾಣಿ ಚೆನ್ನಮ್ಮ ಇವತ್ತಿಗೂ ಆದರ್ಶಿದ್ದಾರೆ. ಅವರು ಪಿ ಸರೋಜದೇವಿಯವರು. ಮುಂದೆ ಅದೇ ರೀತಿ ಮಲ್ಲಮ್ಮನ ಪವಾಡ ಅದನ್ನು ನೋಡಿದವರು ಯಾರೂ ಬರಲಿಕ್ಕೆ ಸಾಧ್ಯ ಇಲ್ಲ. ಅದೇ ಕಾಲಕ್ಕೆ ಇಂಥ ಅನೇಕ ಚಿತ್ರಗಳನ್ನು ಮಾಡಿಕೊಟ್ಟಂಥ ಮತ್ತು ಪೌರಾಣಿಕ ಚಿತ್ರಗಳನ್ನು ಕಟ್ಟಿಕೊಟ್ಟಂಥ ಹೆಣ್ಣುಮಗಳು ಇವತ್ತು ನಮ್ಮ ಮಧ್ಯದಿಲ್ಲ. ಅವ್ರ ಬಗ್ಗೆ ನಾವು ಸಣ್ಣ ಮಾತುಗಳನ್ನು ಮಾತಾಡೋಕ್ಕಿಂತಲೂ ಅವ್ರ ಉದಾತ್ತವಾದ ನಡೆ, ನಮಗೆ ಕೊಟ್ಟಂಥ ಆದರ್ಶ, ಸಮಾಜ ಕಟ್ಟುವಲ್ಲಿಯೇ ಅವರ ಪಾತ್ರಗಳು ಇವನ್ನೆಲ್ಲ ನೋಡ್ಕೊಂಡು ಹೋಗ್ಬೇಕಾಗ್ತದೆ. ಯಾಕಂದರೆ ಸಾಹಿತ್ಯ, ಸಂಗೀತ, ನಾಟಕ, ಕಲೆ ಇವೆಲ್ಲ ಮನುಷ್ಯನನ್ನು ತಯಾರು ಮಾಡುವಂಥವ. ಆ ತಯಾರು ಮಾಡುವಂಥ ವ್ಯಕ್ತಿ ಏನಿದ್ದ ಅನ್ನೋಕ್ಕಿಂತಲೂ ಅವ್ರು ಏನು ಕೊಟ್ಟರು ಅನ್ನೋದನ್ನು ನಾವು ಗಮನಿಸಿ ಅದೇನೂ ಇರಲಿ ಅದನ್ನೆಲ್ಲ ಮತ್ತು ಇವತ್ತು ಆಸ್ತಿ ನೋಡ್ರಿ, ಒಬ್ಬರಿಂದ ಒಬ್ರು ಹೋಗೋದನ್ನ ಎಂಥ ಅಶೋಕ್ ಚಕ್ರವರ್ತಿ ಇಡೀ ದೇಶ ಗೆದ್ದಿದ್ದ, ಬಿಟ್ಟು ಹೋಗಲಿಲ್ವ? ಅಕ್ಬರ್ ಇಡೀ ದೇಶ ಗೆದ್ದಿದ್ದ, ಬಿಟ್ಟು ಹೋಗಲಿಲ್ವ? ಔರಂಗಜೇಬ್ ಇಡೀ ದೇಶ ಗೆದ್ದಿದ್ದ, ಬಿಟ್ಟು ಹೋಗಲಿಲ್ವ? ಬ್ರಿಟಿಷ್ ಇಡೀ ಜಗತ್ತನ್ನು ಗೆದ್ದಿದ್ರು. ಸೂರ್ಯ ಮುಳುಗದ ಸಾಮ್ರಾಜ್ಯ ಅಂತ ಕರಿತಾ ಇದ್ವಿ. ಇವತ್ತು ಎಲ್ಲಿದ್ದಾರೆ?